ಮಾಡಾಕತ್ತೀನಿ ನೋಡ್ರಿ ಗೋಬಿ ಪಲ್ಯ. ಯಾರು ಯಾವ ಮೆಥಡಲ್ಲಿ ಮಾಡ್ತೀರಂತ ನನಗೆ ಗೊತ್ತಿಲ್ಲ ರೀ. ಸೊ ಇದು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಹೆಂಗೈತೆ ಅಂತ ಕಮೆಂಟು ಮಾಡಿರಿ. ನಾನಿಲ್ಲಿ ಫಸ್ಟಿಗೆ ಏನೇನು ತೊಗೊಳಕತ್ತೀನಿ ನೋಡಿರಿ. ಚಿಟಿಕೆ ಅರಿಶಿನ ರೀ, ಅದಾದ ನಂತರ ಲವಂಗ ಮತ್ತು ಕಾಳು ಮೆಣಸು ರೀ, ಅದಾದ ನಂತರ ಕಸ್ತೂರಿ ಮೆಂತೆ, ಕರಿಬೇವು, ಮಸಾಲ ಖಾರ, ಸಾಂಬಾರು ಮಸಾಲ, ಉಪ್ಪು, ಒಂದು ಈರುಳ್ಳಿ, ಎರಡರಿಂದ 3 ಟೊಮೆಟೊ, ಅದಾದ ನಂತರ 3ರಿಂದ 4 ಮೆಣಸು, ಇಲ್ಲ 2ರಿಂದ 3 ಮೆಣಸು, ಒಂದು ಹೂಕೋಸು ಗಡ್ಡೆನೇ ತೊಗೊಂಡೇನಿ ರೀ. ನಾನು ಒಂದು ಫುಲ್ ತೊಗೊಂಡೇನಿ ರೀ. ಮಿನಿಮಮ್ ಒಂದು ಅರ್ಧ kg ಅದ ರೀ. ಅದಾದ ನಂತರ ನಾನಿಲ್ಲಿ ಬೊಗೋಣಿಗೆ ನೀರು ಕಾಯ್ಲಾಕ ಹಾಕ್ಕೊಂಡಿದ್ದೆ ರೀ. ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಾದ ನಂತರ ನೀರು ನೋಡಿರಿ ಯಾವ ರೀತಿ ಕಾಯ್ಲಾಗ್ತಾವೆ ಈ ರೀತಿ ಆಗಿಂದ ನೀವು ಗೋಬಿ ಕುದಿಲಕ್ಕ ಹಾಕೋರಿ. ಹಾಕ್ಕೊಂಡಾದ ನಂತರ ಭಾಳ ಹೊತ್ತೇನು ಬಿಡಬೇಡ್ರಿ, ಒಂದು 5 ನಿಮಿಷ ಭಾಳ ಆಗೋಗ್ಬಿಡುತ್ತೆ. 3ರಿಂದ 4 ನಿಮಿಷ ಬಿಡ್ರಿ ಸಾಕು. ಹೈ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ್ರೂ ನಡಿತೈತಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಜಾಸ್ತಿ ಸಾಫ್ಟಾಗಿ ಬೇಯಿಸೋಕೆ ಹೋಗಬೇಡ್ರಿ ಅಷ್ಟೇ. ನಾನಿಲ್ಲಿ ಕಾದಿರೋ ಬಾಣಲಿಗೆ ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡೇನಿ ರೀ. ಇದು ಚೆಂದಾಗಿ ಫ್ರೈ ಮಾಡಿರಿ, ಬಟ್ ಜಾಸ್ತಿ ಗುಲಾಬಿ ಕಲರ್ ಏನು ಮಾಡಬೇಡ್ರಿ, ಅಷ್ಟೇ ಮೀಡಿಯಮ್ ಫ್ರೈ ಮಾಡಿಕೊಂಡು ಉಪ್ಪು ಅರಿಶಿನ ಹಾಕೋರಿ. ಅದಾದ ನಂತರ ನಿಮಗೆ ಉಪ್ಪಿನ ಅಳತೆ ಗೊತ್ತಾಗಲ್ಲ ಅಂತಂದ್ರೆ ನೀವು ಒಮ್ಮೆಲಿಗೆ ಲಾಸ್ಟಿಗೆ ಟೊಮೆಟೊ ಹಾಕೋರಿ ನಡಿತೈತಿ. ಇವಾಗ ನೋಡಿರಿ ನಾನು ಅರಿಶಿನ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಅದೊಂಥರ ಟೇಸ್ಟ್ ಚೆಂದ ಬರ್ತೈತಿ ಗೋಬಿ ಒಳಗೆ, ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಅದಾದ ನಂತರ ನಾನಿಲ್ಲಿ ಕರಿಬೇವು ಹಾಕ್ಕೊಳಕತ್ತೀನಿ ರೀ. ಕರಿಬೇವು ಹಾಕ್ಕೊಂಡಾದ ನಂತರ ನಾನಿಲ್ಲಿ ಟೊಮೆಟೊ ಹಾಕ್ಕೊಳಕತ್ತೀನಿ ರೀ. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತಂದ್ರೆ ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಸೊ ನಾನು ಇದಕ್ಕೊಂದು ಸಾರಿನೂ ಕೇಳಬೇಕು ರೀ, ಯಾಕಂದ್ರೆ ನಾನು ಭಾಳ ಲಾಂಗ್ ಟೈಮ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ಐ ಆಮ್ ರಿಯಲಿ ಸಾರಿ ರೀ ಲೇಟ್ ಆಗಿದ್ದಕ್ಕೆ. ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರೋ ಹಾಗೆ ಮಾಡ್ತೀನಿ ರೀ. ನಾನು ಟೊಮೆಟೊ ಹಾಕ್ಕೊಂಡಾದ ನಂತರ ನಾನು ಉಪ್ಪಿಲ್ಲಿ ಹಾಕ್ಕೊಳಕತ್ತೀನಿ ರೀ. ಅದಾದ ನಂತರ ಕಸ್ತೂರಿ ಮೆಂತೆ, ಅದಾದ ನಂತರ ಸಾಂಬಾರು ಪೌಡರ್ ರೀ. ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ನೋಡಿ ಹಾಕೋರಿ ನಡಿತೈತಿ. ನಾನಿಲ್ಲಿ ಅದು ಸಣ್ಣ ಚಮಚಲೇ ಹಾಕ್ಕೊಂಡೇನಿ ನೋಡಿರಿ. ಭಾಳಾದ್ರೆ 1 ಚಮಚ 1.5 ಚಮಚ, ನಾನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ಸ್ಪೈಸಿ ಬೇಕು, ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಂಡೀನಿ. ನೀವು ಸ್ವಲ್ಪ ನೋಡಿ ಹಾಕೋರಿ. ಒಂದು ಖಾರ ಕಮ್ಮಿ ಹಾಕೋರಿ, ಇಲ್ಲ ಅಂತಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋರಿ, ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲ ಕಾಳು ಮೆಣಸಾದರೂ ಸ್ಕಿಪ್ ಮಾಡಿರಿ. ಯಾರು ಖಾರ ಜಾಸ್ತಿ ತಿನ್ನಲ್ಲ ಅವರು, ಯಾರಿಗೆ ಖಾರ ಇಷ್ಟ ನಾನು ಹಾಕಿರೋದೆಲ್ಲ ಹಾಕಿರಿ ನಡಿತೈತಿ. ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಇವಾಗ ನೋಡಿರಿ ಗೋಬಿನೂ ಬೆಂದವು, ಗೋಬಿನೂ ಹಾಕ್ಕೊಳಕತ್ತೀನಿ ನೋಡಿರಿ ನಾನಿಲ್ಲಿ. ಇಷ್ಟೇ ರೀ. ನೀವು ಇಲ್ಲಿ ಬೇಕಂದ್ರೆ ನೀರು ಹಾಕ್ಕೊಂಡು ಕುದಿಸ್ರಿ ಸ್ವಲ್ಪ, 1-2 ನಿಮಿಷ, ಜಾಸ್ತಿ ಬೇಡ್ರಿ. ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೆ. ಇಲ್ಲ ಸುಕ್ಕ ತಿನ್ನೋರು ಸ್ವಲ್ಪ ಎಣ್ಣೆಗೆ ಇರಲಿ ಅನ್ನೋರು ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ನನಗೆ ಸುಕ್ಕ ಇಷ್ಟ, ಬಟ್ ಈ ಸರಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಸ್ವಲ್ಪ ರಸಮ್ ಬೇಕಂತ ಹೇಳಿ. ಸೊ ಫೈನಲ್ ಲುಕ್ ಹಿಂಗಿತ್ತು ರೀ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.